ನಮಸ್ಕಾರ. ಇವತ್ತು ನಾವು ನಮ್ಮೂರ್ ಸ್ಪೆಷಲ್ ಅರಿಶಿನ ಎಲೆ ಗಟ್ಟಿ ಮಾಡೋಣ. ಇದನ್ನ ಸ್ಪೆಷಲಿ ನಾವು ನಾಗರ ಪಂಚಮಿಗೆ ಇದು ಒನ್ ಆಫ್ ದ ಸ್ಪೆಷಲ್ ಡಿಶ್. ಸೊ ಅದನ್ನ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತುರಿದಿರೋ ಕಾಯಿ 1 ಕಪ್, ಬೆಲ್ಲ 1 ಕಪ್, ಅಕ್ಕಿ ನೆನೆಸಿರೋದು 2 ಕಪ್, ಮತ್ತೆ ಏಲಕ್ಕಿ 2 ರಿಂದ 3, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಫಸ್ಟಿಗೆ ನಾವು ರೈಸ್ನ ರುಬ್ಕೊಳ್ಳೋಣ. ಓವರ್ ನೈಟ್ ನೆನೆಸಿರ್ತೀವಿ, 5 ರಿಂದ 6 ಗಂಟೆ ನೆನೆಸ್ಬೇಕಾಗತ್ತೆ. ದೋಸೆ ರೈಸ್ ಅಥವಾ ಕುಚ್ಚಲಕ್ಕಿನೂ ಮಾಡ್ಬೋದು. ಇವತ್ತು ನಾನು ದೋಸೆ ರೈಸಿಂದ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಕುಚ್ಚಲಕ್ಕಿದನ್ನು ಮಾಡಿ ತೋರಿಸ್ತೀನಿ. ಅಕ್ಕಿನ ನುಣ್ಣಗೆ ರುಬ್ಕೋಬೇಕು. ಕೊಬ್ಬರಿ ಮತ್ತು ಬೆಲ್ಲ ಪಾಕ ರೆಡಿ ಮಾಡ್ಕೊಳ್ಳೋಣ. ಅದರೊಳಗಡೆ ಫಿಲ್ಲಿಂಗ್ ಮಾಡೋಕ್ಕೆ ಬೆಲ್ಲ ಕೊಬ್ಬರಿ ರೆಡಿ ಮಾಡಿರೋದಕ್ಕೆ ಅದಕ್ಕೆ ಏಲಕ್ಕಿನೂ ಪುಡಿ ಮಾಡಿ ಹಾಕ್ಕೋಬೇಕು. ನಮ್ಮ ಊರಿಂದನೇ ತರಿಸಿದ್ದೆ ನಾನು ಅರಿಶಿನ ಎಲೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಇವಾಗ ಅದ್ರ ಮೇಲೆ ರುಬ್ಬಿರೋ ಅಂಥ ಅಕ್ಕಿ ಹಿಟ್ಟು ರುಬ್ಬಬೇಕಾದ್ರೆ ನಾವು ಅದಕ್ಕೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿರ್ತೀವಿ. ಅದನ್ನು ನಾವು ಚೆನ್ನಾಗಿ ಎಲೆ ಮೇಲೆ ಸವರ್ಕೋಬೇಕು ಈ ಥರ ನೀಟಾಗಿ. ಆಮೇಲೆ ಪಾಕ ಮಾಡಿರೋದನ್ನ ನೀಟಾಗಿ ಎಲೆ ಮೇಲೆ ಹಾಕಿಬಿಟ್ಟು ಮಡಚಿ ಇಡ್ಲಿ ಸ್ಟೀಮರಲ್ಲಿ ಸ್ಟೀಮಿಂಗ್ ಮಾಡಬೇಕು. ಮತ್ತು ಇದು ನಂದು ವೆರಿ 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 ಫೇವ್ರೇಟ್ ಐಟಮ್. ಇದನ್ನು ಇಡ್ಲಿ ಸ್ಟೀಮರಲ್ಲಿ ಇಟ್ಮೇಲೆ ನೀವು ಒಂದು 20 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ನಾನು 20 ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ. ಇದು ಬೇಯ್ತಾ ಬಂದಂಗೆ ಗಮ್ ಅಂತ ಪರಿಮಳ ಬರುತ್ತೆ. ಟೇಸ್ಟ್ ಮಾಡೋಣ ಹೆಂಗೆ ಬಂದಿದೆ ಅಂತ.